ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಪೂರಿ ಸಾಗು ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದ್ರ ಜೊತೆ ಚಟ್ನಿನೂ ಇದ್ದರೆ ಎಷ್ಟು ಕಾಂಬಿನೇಷನ್ ಆಗಿರುತ್ತೆ ಅಂತ ನಿಮಗೆ ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ತಾಲಿಯನ್ನು ಇಟ್ಟು ಅದಕ್ಕೆ ತಕ್ಕ ಹಾಗೆ ಎಣ್ಣೆಯನ್ನು ಹಾಕ್ಕೋಬೇಕು. ಎಣ್ಣೆ ಎಷ್ಟಿರಬೇಕು ಲಿಮಿಟಲ್ಲಿರಬೇಕು. ನೆಕ್ಸ್ಟು ಜೀರಿಗೆ ಸಾಸಿವೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬಿಕಾಸ್ ಯಾಕೆಂದರೆ ಅದು ಜೀರಿಗೆ ಸಾಸಿವೆ ಇಲ್ಲ ಅಂದರೆ ಟೇಸ್ಟೇ ಇಲ್ಲ. ಯಾವುದೇ ಐಟಮಿಗಾದರೂ ಜೀರಿಗೆ ಸಾಸಿವೆ ಅನ್ನೋದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟು ಅದೆಲ್ಲ ಸ್ವಲ್ಪ ಸಿಡ್ದಾದ್ಮೇಲೆ ನಂತರ ಈರುಳ್ಳಿಯನ್ನು ಹಾಕ್ಕೋಬೇಕು. ಅದನ್ನು ಕೂಡ ಕಲರ್ ಚೇಂಜ್ ಆಗೋ ಥರ ಮಾಡ್ಕೋಬೇಕು. ನೋಡಿ, ಈ ಥರ ಕಲರು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಸೊ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಅದು. ನಂತರ ಅದಕ್ಕೆ ಈರುಳ್ಳಿ ಟೊಮೊಟೊ ಹಣ್ಣನ್ನು ಮಿಕ್ಸ್ ಮಾಡಬೇಕು. ಆವಾಗ ಏನಾಗುತ್ತೆ, ಟೇಸ್ಟು ಇನ್ನೂ ಡಬಲ್ ಆಗುತ್ತೆ. ಇವಾಗ ಈರುಳ್ಳಿಯನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಅದನ್ನು ವೆಯ್ಟ್ ಮಾಡಿ ನಂತರ ಹಾಕಬೇಕು. ಯಾಕೆ ಅಂದರೆ ಈರುಳ್ಳಿ ಬೆಂದ್ರೇ ಅದು ಟೇಸ್ಟು, ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಬರಲ್ಲ. ಈರುಳ್ಳಿಯಿಂದನೇ ಪ್ರತಿಯೊಂದು ಫುಡ್ಡು ಕೂಡ ಟೇಸ್ಟು ಡಬಲ್ ಆಗುತ್ತೆ. ಈರುಳ್ಳಿ ಎಷ್ಟು ಬೇಯುತ್ತೋ, ಎಷ್ಟು ನಾವು ಫ್ರೈ ಮಾಡ್ತೀವೋ ಅಷ್ಟು ಒಳ್ಳೆಯದದು. ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ನಂತರ ಟೊಮೊಟೊ ಹಣ್ಣು ಈರುಳ್ಳಿಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಕೈ ಆಡಬೇಕು. ಕೈ ಆಡಿದ ನಂತರ ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿ. ನಾವು ಈ ಥರ ಕೈ ಆಡೋದ್ರಿಂದ ಏನಾಗುತ್ತೆ ಅಂದರೆ ಅದನ್ನು ಹಂಗೆ ಬಿಡಬೇಡಿ, ಸ್ವಲ್ಪ ಚೆನ್ನಾಗೇ ಕೈ ಆಡಿ. ಇಲ್ಲಾಂದರೆ ಸೀದೋಗುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ನಂತರ ಬೇಯಿಸಿರ್ತಕ್ಕಂತಹದ್ದು ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ, ಆಮೇಲೆ ಇನ್ನೊಂದು ಬಟಾಣಿ ಕಾಳು, ಇವಷ್ಟನ್ನು ಸಪ್ರೇಟಾಗಿ ನೆನೆಸಿ ವಿಷಲಲ್ಲಿ ಒಂದು 3 ವಿಷಲ್ ಕೂಗಿಸಿದ್ದೆ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೇನೆ. ಸೊ ಇದು ಆ್ಯಡ್ ಮಾಡಿದ ನಂತರ ನಾನು ಪೇಸ್ಟ್ ಮಾಡ್ಕೊಂಡಿದ್ದೆ. ಪೇಸ್ಟು ನಿಮಗೆ ಗೊತ್ತಲ್ವಾ ಯಾವ ರೀತಿ ಮಾಡೋದು ಅಂತ. ಸೊ ಗೊತ್ತಿಲ್ಲ ಅಂದರೆ ನಾನು ನಿಮಗೆ ಹೇಳ್ತೇನೆ. ಬೆಗಡ್ಲೆ, ಆಮೇಲೆ ತೆಂಗಿನಕಾಯಿ ಮತ್ತು ಮೆಣಸಿನ್ಕಾಯಿ ಅಂದರೆ ಹಸಿಮೆಣಸಿನ್ಕಾಯಿ, ಇವೆಲ್ಲದನ್ನು ಕೂಡ, ಆಮೇಲೆ ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಆ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡಿದೆ. ಸೊ ಆ್ಯಡ್ ಮಾಡಿದ ನಂತರ ಈ ರೀತಿ ಟೇಸ್ಟ್ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಹೋಟೆಲ್ ಸ್ಟೈಲಲ್ಲಿ, ಹೋಟೆಲಿಗೆ ಹೋದರೆ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿ ನನಗೆ ಟೇಸ್ಟ್ ಕೊಡ್ತು. ಆಮೇಲೆ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಬಿಡಬೇಕು, ಆವಾಗ ಕಲರು ಕೂಡ ಚೇಂಜ್ ಆಗುತ್ತೆ. ಆಮೇಲೆ ಎಲ್ಲ ತರಕಾರಿಗಳು ಆಲ್ಮೋಸ್ಟ್ ಬೆಂದಿರುತ್ತೆ. ನಾವು ವಿಷಲ್ ಕೂಗಿಸಿದಾಗ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ. ನಂತರ ನಾನಿವಾಗ ಪೂರಿ ಮಾಡೋದು. ಸೊ ಪೂರಿಯನ್ನು ಡೈರೆಕ್ಟ್ ಎಣ್ಣೆಯಲ್ಲೇ ಕರಿಯೋದನ್ನು ತೋರಿಸ್ತೀನಿ. ಪೂರಿ ಮಾಡೋದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ನಾನು ಬರೀ ಗೋಧಿ ಹಿಟ್ಟಿನಿಂದನೇ ಪೂರಿ ಮಾಡಿರೋದು. ಮೈದಾ ಮತ್ತು ಗೋಧಿಯನ್ನು ಮಿಕ್ಸ್ ಮಾಡಿಕೊಂಡು ಕೆಲವರು ಮಾಡ್ತೀರಾ, ಸೊ ಹಾಗೆ ಮಾಡಿ, ನೋ ಪ್ರಾಬ್ಲಮ್. ಬಟ್ ನಾನು ಏನಕ್ಕೆ ಬರೀ ಗೋಧಿ ಹಿಟ್ಟಲ್ಲಿ ಮಾಡಿದೆ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಪೂರಿ ಅಷ್ಟು ಇಷ್ಟ ಆಗಲ್ಲ. ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂತಹ ಪೂರಿ ನನಗೆ ಇಷ್ಟ, ಸ್ವಲ್ಪ ತಿಂತೇನೆ. ಅದಕ್ಕೋಸ್ಕರ ನಾನು ಈ ಥರ ಗೋಧಿ ಹಿಟ್ಟಲ್ಲೇ ಮಾಡಿಕೊಂಡೆ. ನಿಮಗೆ ಇಷ್ಟ ಆದರೆ ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಮಾಡಿ, ಇನ್ನೂ ಟೇಸ್ಟ್ ಬರುತ್ತೆ. ಬಟ್ ಮೈದಾ ಹಿಟ್ಟು ಜಾಸ್ತಿ ತಿನ್ಕೊಡ್ಸಲ್ಲ. ಆಮೇಲೆ ನಮಗೆ ಜಾಸ್ತಿ ಹೈಡ್ರೇಷನ್, ಆಮೇಲೆ ಹಸುವಾಗಲ್ಲ, ಆಮೇಲೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ನನಗೆ ಈ ಥರ ಕಂಫರ್ಟಬಲು, ಈ ಥರನೇ ಮಾಡಿಕೊಂಡೆ. ತುಂಬ ಸುಲಭವಾಗಿದೆ. ನೆಕ್ಸ್ಟು ಇನ್ನೊಂದು ಬಿಡ್ತಾ ಇದ್ದೀನಿ ನೋಡಿ, ಅದು ಕೂಡ ಅಷ್ಟೇ. ಆಮೇಲೆ ಮೈದಾ ಹಿಟ್ಟು ಹಾಕಿದರೆ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಅದು ಬರೀ ಗೋಧಿ ಹಿಟ್ಟು ಅಂದರೆ ಅಷ್ಟೊಂದು ಡಿಫ್ರೆಂಟಾಗಿ ಬರಲ್ಲ. ನಾನು ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಸ್ವಲ್ಪ ಚೇಂಜ್ ಬಂದಿದೆ. ನೀವು ಮೈದಾ ಹಾಕ್ಕೊಂಡ್ರೆ ಇನ್ನೂ ಸಖತ್ತಾಗಿ ಬರುತ್ತೆ. ಅದು ನಿಮಗೆ ಬಿಟ್ಟಿದ್ದು. ನೋಡಿ, ಈ ಥರ ಉಬ್ಬುತ್ತೆ, ಚೆನ್ನಾಗಿ ಉಬ್ಬಿ ಇದಾಯಿತು. ಒಂಥರ ಕ್ರಿಸ್ಪಿಯಾಗಿ, ಆಮೇಲೆ ತುಂಬ ಚೆನ್ನಾಗಿ ಇತ್ತು. ನೋಡಿ, ಈ ಥರ ಎರಡು ಕಡೆಯೂ ಚೆನ್ನಾಗಿ ಕರ್ಕೋಬೇಕು, ಆವಾಗಲೇ ಅದು ಟೇಸ್ಟ್ ಬರುತ್ತೆ. ನಾನಂತೂ ತುಂಬ ಇಷ್ಟಪಟ್ಟು ತಿಂದೆ. ಏಕೆಂದರೆ ನನಗೆ ಆಲ್ಮೋಸ್ಟ್ ನನಗೆ ಪೂರಿ ಅಂದ್ರೆ ಆಗಲ್ಲ, ಮಾಡೋದೇ ಅಪರೂಪ. ನಾನು ಮಾಡೋದೇ ಅಪರೂಪ ಆಗಿರೋದ್ರಿಂದ ಲಿಮಿಟಾಗಿ ತಿಂತೀನಿ. ಸೊ ಹಾಗಾಗಿ ಎಂತ ಆಗುತ್ತೆ ಅಂದರೆ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೊಂಬಿಟ್ಟು ಮಾಡಿದ್ದೀನಿ. ನಿಮಗೆ ಇಷ್ಟ ಬಂದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿಕೊಂಡು ಮಾಡಿ, ಅದು ಕೂಡ ಟೇಸ್ಟ್ ಡಿಫ್ರೆಂಟಾಗಿ ಇರುತ್ತೆ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನನ್ನು ಕ್ಲಿಕ್ ಮಾಡಿಲ್ಲ ಅಂದರೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ
ಶುಭವಾಗಲಿ. ಧನ್ಯವಾದಗಳು.